ದೆಹಲಿಯತ್ತ ಕಾಂಗ್ರೆಸ್ ನಾಯಕರ ದಂಡಯಾತ್ರೆ ಈಗ ಶುರುವಾಗ್ತಾ ಇದೆ. ಇವತ್ತು ದೆಹಲಿ ಪ್ರಯಾಣವನ್ನ ಡಿಕೆ ಶಿವಕುಮಾರ್ ಅವರು ಕೈಗೊಳ್ಳಲಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಬಂದ ನಂತರ ಇವರಿಗೆ ಕಸಿವಿಸಿ ಕೂಡ ಶುರುವಾಗಿತ್ತು. ಏನ್ ಮಾತಾಡಿದ್ದಾರೋ ಏನೋ ಕುಮಾರಸ್ವಾಮಿ ಅವರ ಜೊತೆ ಅನ್ನೋದು ಈಗ ಡಿಕೆ ಶಿವಕುಮಾರ್ಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ, ಒಂದು ರೀಸನ್ ಸಿಕ್ಕಂತಾಗಿದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ. ಎಐಸಿಸಿ ನಾಯಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾರೆ, ಮತ್ತೆ ಸಚಿವರ ವಿರುದ್ಧ ದೂರು ಕೊಡಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಹನಿ ಟ್ರ್ಯಾಪ್ ಕೇಸ್ ಸೇರಿದಂತೆ ಹಲವು ವಿಚಾರದ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಏನ್ ಮಾಡಿದ್ರಲ್ಲ ಆ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಸರದಿ. ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ ಕಾಲಾವಕಾಶ ಕೇಳಿದ್ದಾರಂತೆ. ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ, ತಮ್ಮ ವಿರುದ್ಧ ಕೇಳಿ ಬಂದಂತಹ ಆರೋಪ ಇದೆಯಲ್ಲ ಅದರಿಂದ ಹೇಗೆ ಹೊರಗಡೆ ಬರ್ತಾರೆ ಅಂತ. ಖಂಡಿತವಾಗಿಯೂ ಸಭಾ ಕಳೆದ ತಿಂಗಳು ದೆಹಲಿ ಭೇಟಿಯ ಸಂದರ್ಭದಲ್ಲೂ ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ್ರು. ಸದ್ಯ ಈಗ ಅಧಿವೇಶನದ ಸಂದರ್ಭದಲ್ಲಿ ಪ್ರಮುಖವಾಗಿ ಫೋನ್ ಟ್ಯಾಪಿಂಗ್ ವಿಚಾರ ಇರಬಹುದು, ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಪ್ರಮುಖವಾಗಿ ಜವಾಬ್ದಾರಿಯುತ ಸಚಿವರು ಈ ಪ್ರಕರಣ ಕುರಿತಂತೆ ಬಹಿರಂಗವಾಗಿ ಕಲಾಪದಲ್ಲೇ ಪ್ರಸ್ತಾಪ ಮಾಡಿರೋದ್ರಿಂದ ಪಕ್ಷ ಹಾಗೂ ಸರ್ಕಾರಕ್ಕೂ ಸಾಕಷ್ಟು ಮುಜುಗರ ಉಂಟಾಗಿದೆ. ಕೆಪಿಸಿಸಿ ಇಲ್ಲವೇ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಈ ಪ್ರಕರಣವನ್ನ ತರಬೇಕಾಗಿತ್ತು. ಏಕಾಏಕಿ ಸದನದಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಹೈಕಮಾಂಡ್ ನಾಯಕರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಜೊತೆಗೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿದೆ. ಇನ್ನು ಪ್ರಮುಖವಾಗಿ ಸಚಿವರಲ್ಲಿ ಇರ್ತಕ್ಕಂಥ ಕೋರ್ಡಿನೇಷನ್ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಮತ್ತೆ ಸಚಿವರ ಕಾರ್ಯವೈಖರಿ ಇರ್ಬೋದು, ಮತ್ತೆ ಇಲಾಖೆಗಳ ವಿಚಾರ ಕುರಿತಂತೆ ಸಚಿವರು ಗಮನ ಹರಿಸದೆ ಕೇವಲ ವೈಯಕ್ತಿಕವಾಗಿ ಕೆಲವೊಂದು ಸಚಿವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವಿನಾಕಾರಣ ಪಕ್ಷ ಹಾಗೆ ಸರ್ಕಾರದಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ವಿಚಾರ ಕುರಿತಂತೆ ಈಗ ಸಚಿವರು ಏನು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಹಿರಂಗವಾಗಿ ಸಾಕಷ್ಟು ಗೊಂದಲವನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಈಗಾಗಲೇ ದೂರು ಕೊಡಿ ಅಂತಕ್ಕಂಥ ಆದೇಶವನ್ನು ಹೈಕಮಾಂಡ್ ನಾಯಕರು ಇರ್ಬೋದು, ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನೀಡಿದ್ರು ಕೂಡ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡಿ ಪ್ರತಿಪಕ್ಷಗಳಿಗೆ ಆಹಾರವಾಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಹಾಗಾಗಿ ಸದ್ಯ ಈಗಾಗಲೇ ಪಕ್ಷ ಸಂಘಟನೆ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಜೊತೆಗೆ ಸಚಿವರ ಕಾರ್ಯವೈಖರಿಯ ವಿಚಾರವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದು, ಯಾವ್ಯಾವ ಸಚಿವರು ತಮ್ಮ ಇಲಾಖೆ ವಿಚಾರ ಕುರಿತಂತೆ ಈಗಾಗಲೇ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ನೀಡಿರೋದ್ರಿಂದ ಮುಂಬರಲಿರುವ ಸಚಿವ ಸಂಪುಟ ಪುನಾರಚನೆಗೆ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಈ ವಿಚಾರ ಕುರಿತಂತೆ ಕೂಡ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಸದ್ಯ ಈವರೆಗೂ ಕೂಡ ಅಧಿವೇಶನ ಇತ್ತು. ಈ ಸಂದರ್ಭದಲ್ಲಿ ಯಾವುದೇ ಕೆಪಿಸಿಸಿ ಹುದ್ದೆಯ ಬದಲಾವಣೆ ವಿಚಾರ ಕುರಿತಂತೆ ಸಚಿವರು ಮಾತನಾಡಲಿಲ್ವಾದ್ರೂ ಇದಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕೆಲವೊಂದು ಸಚಿವರು ಸಭೆ ಸೇರ್ತಕ್ಕಂಥದ್ದು ಇರ್ಬೋದು, ಹೈಕಮಾಂಡ್ ನತ್ತ ಬಟ್ಟು ಮಾಡಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಎಲ್ಲಾ ವಿಚಾರಗಳಿಗೂ ಕೂಡ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ನೀಡಲಿದ್ದಾರೆ. ಹೈಕಮಾಂಡ್ ನಾಯಕರು ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಮತ್ತೆ ಇವತ್ತು ಎಐಸಿಸಿ ಕಚೇರಿಯಲ್ಲಿ ನಡೆಯಲಿರುವ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಿ ಕೆಲವೊಂದು ಸಚಿವರ ಕಾರ್ಯವೈಖರಿ, ಸರ್ಕಾರ ಹಾಗೆ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಗೊಂದಲ, ಅನೇಕ ವಿಚಾರಗಳಲ್ಲಿ ಸಚಿವರೇ ನೇರವಾಗಿ ಹನಿ ಟ್ರ್ಯಾಪ್ ಇರ್ಬೋದು, ಫೋನ್ ಟ್ಯಾಪಿಂಗ್ ವಿಚಾರವನ್ನ ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡಿ ಸಾಕಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ಮನವಿಯನ್ನ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.